ಬಿಸಿ ಇದ್ರು, ಮೀನ್ಸ್ ವರ್ಕ್ ಅಲ್ಲಿ ಬಿಸಿ ಇದ್ರು. ಅಂಡ್ ಇದು ಸಡನ್ ಆಗಿ ಅವರು ವಾಕ್ ಅವೇ ಮಾಡಿದ್ರು ವಿತ್ ಈಗೋ. ಆ ಪರ್ಸನ್ಗೆ ತುಂಬಾ ಈಗೋ ಇತ್ತು ಅನ್ಸುತ್ತೆ. ಆಗ ಇದು ನಿಮ್ಗೆ ಏನ್ ಫೀಲ್ ಅಂತಂದ್ರೆ ಸಡನ್ ಆಗಿ ಏನು ಗೊತ್ತಿಲ್ದಾಗೆ ಸಡನ್ ಆಗಿ ಆಗೋಯ್ತು. ಸೊ ಆ ಪರ್ಸನ್ ಈಗೋ ಇಟ್ಕೊಂಡು ವಾಕ್ ಅವೇ ಮಾಡಿದ್ರು. ಇಷ್ಟ ದಿನ ಆ ಪರ್ಸನ್ ಹಾರ್ಡ್ ವರ್ಕ್ ಅಲ್ಲಿ ಅವ್ರ ಕೆಲ್ಸದಲ್ಲಿ ಅವರು ಬಿಸಿ ಇದ್ರು. ಸೊ ಓನ್ಲಿ ಈಗ ಆ ಪರ್ಸನ್ ರಿಟರ್ನ್ ಬರ್ಬೇಕು, ಏನಾದ್ರೂ ಆಕ್ಷನ್ ತಗೋಬೇಕು, ನ್ಯೂ ಬಿಗಿನಿಂಗ್ ಮಾಡ್ಬೇಕು, ಅವ್ರ ಥಾಟ್ಸ್ ಇರೋದು. ಸೊ ಓನ್ಲಿ ಆ ಪರ್ಸನ್ ಈಗ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ, ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ, ನೀವು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ. ಅದ್ರ ಜೊತೆಲಿ ಅವರು ನ್ಯೂ ಬಿಗಿನಿಂಗ್ ಮಾಡ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ತಾ ಇದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ನಿಮ್ ಪರ್ಸನ್ ವಾಕ್ ಅವೇ, ಈಗೋ ಇಂದ ವಾಕ್ ಅವೇ ಮಾಡಿದ್ರು ಅಂತಂದಲ್ಲ. ಸೊ ಈಗ ಅವರು ಸಾರಿ ಫೀಲ್ ಆಗ್ತಾ ಇದಾರೆ ಅಂಡ್ ಅವರು ಹರ್ಟ್ ಆದ್ರು ಬಿಕಾಸ್ ಅವರು ಬೇರೆ ಪರ್ಸನ್ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿ ಅವರು ಈ ರಿಲೇಶನ್ಶಿಪ್ ನ ಜಸ್ಟಿಸ್ ಮಾಡ್ಲಿಲ್ಲ, ನಿಮ್ಗೆ ಈಕ್ವಲ್ ಗಿವೆನ್ ಟೈಮ್ ಅನ್ನೋದು ಕೊಡ್ಲಿಲ್ಲ. ಅಂಡ್ ಪ್ರೋಗ್ರೆಸ್ ಮಾಡ್ಬೇಕಾಗಿತ್ತು, ಆ ಟೈಮ್ ನಲ್ಲಿ ವಾಕ್ ಅವೇ ಮಾಡಿದ್ರು. ಸೊ ಅದು ಒಂದು ಥರ್ಡ್ ಪಾರ್ಟಿ, ಮೀನ್ಸ್ ಯಾರೋ ಅವ್ರ ಫ್ರೆಂಡ್ ಅವರು ಸಮಥಿಂಗ್ ಅವ್ರ ವರ್ಕ್ ಅಲ್ಲಿ ಇರೋರು ಯಾರ ಇಲ್ಲ, ಅಥವಾ ನಿಮ್ಮಿಬ್ರ ಬಗ್ಗೆ ಗೊತ್ತಿರೋ ಅಂತ ವ್ಯಕ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ನಿಮ್ ಪರ್ಸನ್ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಸೊ ಆಮೇಲೆ ಅವ್ರಿಗೆ ಹೋಗ್ತಾ ಹೋಗ್ತಾ ಡೀಪ್ ಹರ್ಟ್ ಆಗಿದ್ದಾರೆ. ಅಂಡ್ ಈಗ ನಿಮ್ ವ್ಯಾಲ್ಯೂ ಗೊತ್ತಾಗ್ತಾ ರಿಟರ್ನ್ ನಾನು ಹೋಗ್ಬೇಕು, ನಾನು ಆಕ್ಷನ್ ತಗೋಬೇಕು, ತುಂಬಾ ಸ್ಟ್ರಾಂಗ್ ಆಗಿದೆ ಅವ್ರ ಮೈಂಡ್ ಅಲ್ಲಿ. ಅಂಡ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸಕ್ಸಸ್ ಮಾಡ್ಬೇಕು, ಇದನ್ನ ವಿತ್ ಪಾಸಿಟಿವ್ ವೇ ನಲ್ಲಿ ಸಕ್ಸಸ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ ಅಂತ ಅವ್ರ ಥಾಟ್ಸ್ ಹೇಳ್ತಾ ಇದೆ ಇಲ್ಲಿ. ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡಿ. ಆ ಪರ್ಸನ್ಗೆ ಈಗೋ ಅನ್ನೋದು ಜಾಸ್ತಿ ಇತ್ತು ಅಂತ